ನಾನು ಯಾರು ಗೊತ್ತಾಯ್ತಾ? ನೀವೆಲ್ಲರೂ ನನ್ನ ಉಪಯೋಗಿಸಿರ್ಬೇಕಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೆ, ರಾತ್ರಿವರೆಗೆ ನನ್ನ ರೂಪ ಚೇಂಜ್ ಆಗಿರ್ಬೋದು, ಆದರೆ ನೀವು ಬಳಸೋದು ನನ್ನನ್ನೇ. ಹಾಂ, ನನ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನನ್ನೊಂದು ಪುಟ್ಟ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ಈ ಮಾತುಗಳು ಆರಂಭ ಆಗೋದು ಹಲೋ ಅನ್ನೋ ಶಬ್ದದಿಂದ. ನನ್ನನ್ನು ಕಂಡು ಹಿಡಿದ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ನ ಹೆಂಡತಿ ಹೆಸರು ಹಲೋ ಅಂತ ಆಗಿತ್ತಂತೆ. ಹೌದಾ? ಗೊತ್ತೇ ಇರಲಿಲ್ಲ. ಹೌದು, ಅಮೆರಿಕದ ಬ್ಲಾಸ್ಟರ್ ನಗರದಲ್ಲಿ ಗ್ರಹಾಂ ಬೆಲ್ ಪಾಠ ಮಾಡ್ತಾ ಇದ್ದ. ಅವನು ಪಾಠ ಮಾಡ್ತಿದ್ದಂತಹ ಸ್ಕೂಲ್ ಹೇಗಿತ್ತು ಅಂತ ಹೇಳಿದರೆ, ಅಲ್ಲಿದ್ದವರಿಗೆ ಯಾರಿಗೂ ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಇದರಿಂದಾಗಿ ಅವರೆಲ್ಲರಿಗೂ ಕಿವಿ ಕೇಳುವಂತೆ ಮಾಡುವಂಥ ಉದ್ದೇಶದಿಂದ ಹೊಸ ಹೊಸ ಪ್ರಯೋಗಗಳಿಗೆ ಗ್ರಹಾಂ ಬೆಲ್ ಮುಂದಾದ. ಆ ಪ್ರಯೋಗಗಳ ಫಲವಾಗಿಯೇ ವಿದ್ಯುತ್ ಮುಖಾಂತರವಾಗಿ ಕಂಪನವನ್ನು, ತರಂಗಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಿದ. ಆ ಸಾಗಾಣಿಕೆಯ ಯಶಸ್ವಿಯೇ ನನ್ನ ಉಗಮ, ಅಂದರೆ ದೂರವಾಣಿಯನ್ನು ಕಂಡುಹಿಡಿದಿದ್ದು. ಅದೇನು ಜನ ರೀ ನೀವು, ಎಲ್ಲ ಕಡೆನೂ ಮಾತು ಮಾತು ಮಾತು. ನನ್ನನ್ನು ಉಪಯೋಗಿಸಿದ್ದು. ನಾನು ಬಂದ ಮೇಲಂತೂ ನಿಮಗೆಲ್ಲ ರೆಸ್ಟೇ ಇಲ್ಲ. ರಾತ್ರಿ ಹಗಲು ನನ್ನನ್ನು ಉಪಯೋಗಿಸೋದೇ ಕೆಲಸ. ಹಾಂ, ನಿಮಗೆ ಗೊತ್ತಿದೆಯಾ, ಮೊದಲ ಟೆಕ್ಸ್ಟ್ ಮೆಸೇಜ್ ಸೆಂಡ್ ಮಾಡಿದ್ದು ನೈಲ್ ಪಾಪ್ವರ್ತ್ ಅನ್ನುವಂಥ ಒಬ್ಬ ಹುಡುಗ. ಅದು ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರಿ. ಮೊದಲ ಇಂಟರ್ನೆಟ್ ವಾಯ್ಸ್ ಕಾಲ್ ಏರ್ಪಟ್ಟಿದ್ದು 1974ರಲ್ಲಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನರಿಗೆ ನಾನು ಉಪಯೋಗಿಸಲ್ಪಡೋದು ಕೇವಲ ಟೈಮ್ ನೋಡೋದಕ್ಕೆ ಮಾತ್ರ. ಇವತ್ತು ಯುನೈಟೆಡ್ ಸ್ಟೇಟ್ನ ಅತಿ ಹೆಚ್ಚು ಲಾಭದಾಯಕ ಬಂಡವಾಳ ಅಂದರೆ ಅದು ನನ್ನ ಮೇಲೇ, ಅಂದರೆ ಟೆಲಿಫೋನ್ ಬಿಸ್ನೆಸ್ ಮೇಲಿದೆ. ಹಾಂ, ಸರಿ, ಚಾರ್ಜ್ ಬೇರೆ ಖಾಲಿ ಆಯಿತು. ನಾಳೆ ಮಾತಾಡುವ ಅಲ್ಲ, ಕಾಲ್ ಇಡ್ಲಾ ಈಗ? ಹೇ, ಒಂದು ನಿಮಿಷ, ನಿಮಗಂತೂ ಮರ್ತೋಗಿದೆ, ಇವತ್ತು ಅಂತಾರಾಷ್ಟ್ರೀಯ ದೂರಸಂಪರ್ಕ ದಿನಾಚರಣೆ. ಎಲ್ರಿಗೂ ಕೂಡ ದೂರಸಂಪರ್ಕ ದಿನಾಚರಣೆಯ ಶುಭಾಶಯಗಳು ನನ್ನ ಕಡೆಯಿಂದ. ದೂರದಲ್ಲೇ ಇರಿ, ಸೇಫ್ ಆಗಿರಿ. ಆಗಾಗ ಸಂಪರ್ಕ ಮಾಡೋದಕ್ಕೆ ನನ್ನನ್ನು ಉಪಯೋಗಿಸಿಕೊಳ್ಳಿ.